ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಸ್ಮಾರ್ಟ್ಫೋನ್ ಮತ್ತು ಕಂಪ್ಯೂಟರ್ಗಳ ಬಳಕೆ ಅನಿವಾರ್ಯವಾಗಿದೆ. ಆದರೆ ದೀರ್ಘಕಾಲದ ಸ್ಕ್ರೀನ್ ಬಳಕೆಯಿಂದ ಕಣ್ಣಿನ ಆಯಾಸ ಹಾಗೂ ದೃಷ್ಟಿ ಮಂದವಾಗುವ ಸಮಸ್ಯೆಗಳು ಹೆಚ್ಚಾಗುತ್ತಿದೆ. ಇದನ್ನು ತಡೆಗಟ್ಟಲು ವೈದ್ಯರು 20-20-20 ನಿಯಮವನ್ನು ಅನುಸರಿಸಲು ಸಲಹೆ ನೀಡುತ್ತಾರೆ. ಅಂದರೆ ಪ್ರತಿ 20 ನಿಮಿಷಕ್ಕೊಮ್ಮೆ 20 ಅಡಿ ದೂರದ ವಸ್ತುವನ್ನು 20 ಸೆಕೆಂಡುಗಳ ಕಾಲ ನೋಡುವುದರಿಂದ ಕಣ್ಣಿನ ಸ್ನಾಯುಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ. ಜೊತೆಗೆ ಪರದೆಯನ್ನು ಕಣ್ಣಿನಿಂದ ಕನಿಷ್ಠ 20-25 ಇಂಚು ದೂರವಿರಿಸುವುದು ಮತ್ತು ಬ್ಲೂ ಲೈಟ್ ಫಿಲ್ಟರ್ ಬಳಸುವುದು ಅತ್ಯಗತ್ಯ. ಕಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ಕೆಲಸದ ನಡುವೆ ಪದೇ ಪದೇ ಕಣ್ಣು ಮಿಟುಕಿಸುವುದು ಮುಖ್ಯ. ಇದು ಕಣ್ಣು ಒಣಗುವ ಡ್ರೈ ಐಸ್ ಸಮಸ್ಯೆಯನ್ನು ದೂರವಿಡುತ್ತದೆ. ಇದರೊಂದಿಗೆ ದಿನಕ್ಕೆ 2 ಬಾರಿ ತಂಪಾದ ನೀರಿನಿಂದ ಕಣ್ಣುಗಳನ್ನು ತೊಳೆದುಕೊಳ್ಳುವುದು ವಿಶ್ರಾಂತಿ ನೀಡುತ್ತದೆ. ಕತ್ತಲೆಯಲ್ಲಿ ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಪರದೆಯ ಪ್ರಖರತೆಯನ್ನು ಕಣ್ಣಿಗೆ ಹಿತವೆನಿಸುವಂತೆ ಹೊಂದಿಸಿಕೊಳ್ಳುವುದು ದೀರ್ಘಕಾಲದ ಆರೋಗ್ಯಕ್ಕೆ ಪೂರಕವಾಗಿದೆ. ಕೇವಲ ಬಾಹ್ಯ ಮುನ್ನೆಚ್ಚರಿಕೆ ಮಾತ್ರವಲ್ಲದೆ ಪೌಷ್ಟಿಕ ಆಹಾರವು ಕಣ್ಣಿನ ಆರೋಗ್ಯಕ್ಕೆ ಅಗತ್ಯ. ವಿಟಮಿನ್ ಎ ಸಮೃದ್ಧವಾಗಿರುವ ಕ್ಯಾರೆಟ್, ಪಾಲಕ್ ಸೊಪ್ಪು ಹಾಗೂ ಹಸಿರು ತರಕಾರಿಗಳನ್ನು ಸೇವಿಸೋದ್ರಿಂದ ದೃಷ್ಟಿಶಕ್ತಿ ವೃದ್ಧಿಸುತ್ತದೆ. ದಿನಕ್ಕೆ 7-8 ಗಂಟೆಗಳ ಕಾಲ ಸರಿಯಾದ ನಿದ್ರೆ ಮತ್ತು ಸಾಕಷ್ಟು ನೀರು ಕುಡಿಯುವುದು ಕಣ್ಣಿನ ಸ್ನಾಯುಗಳಿಗೆ ಪುನಶ್ಚೇತನ ನೀಡುತ್ತದೆ. ಒಂದು ವೇಳೆ ಕಣ್ಣಿನಲ್ಲಿ ವಿಪರೀತ ನೋವು ಅಥವಾ ದೃಷ್ಟಿ ವ್ಯತ್ಯಾಸ ಕಂಡುಬಂದಲ್ಲಿ ವಿಳಂಬ ಮಾಡದೆ ನೇತ್ರ ತಜ್ಞರನ್ನು ಭೇಟಿ ಮಾಡುವುದು ಸೂಕ್ತ.